ನೋಡಿ ಅದೇ ಅವತ್ತು ಓದ್ಕಿತ ಹೋಗಿದ್ರಲ್ಲ, ಹಂಗೆ ನೀವು ಹೋಗ್ಬಿಟ್ಟು ಬ್ಯಾಂಕ್ನವರು ಅಂತ ಹೇಳ್ಬಿಟ್ಟು ಮನೆ ಒಂದು ಖಾಲಿ ಮಾಡಿಸ್ಬೇಕು ಬಂಗಾರಮ್ಮ ಅಂತ ಹೇಳ್ಬಿಟ್ಟಲ್ವಾ, ಅಂದ್ರೆ ನೀವು ಹೋಗಿದ್ರಲ್ವ ಲಾಸ್ಟ್ ಕಿತ, ಅವ್ರ ಮನೆಗೆ ನೀವು ಹೋಗ್ಬಿಟ್ಟು ಮನೆ ಒಂದು ಖಾಲಿ ಮಾಡಿಸ್ಬಿಡಿ ಸರಿನಾ. ಇಲ್ಲ ಅಂದರೆ ಸುಮ್ಕೆ ತೊಂದರೆ ಆಗೋಗ್ಬಿಡ್ತದೆ. ನೋಡಿ ಈ ಸಲ ಕೇಳ್ಕೊಂತಾಳೆ, ಇಲ್ಲ 15 ದಿನ ಬಿಡಿ, ವಾರ ಬಿಡಿ, 3 ದಿನ ಬಿಡಿ, 2 ದಿನ ಬಿಡಿ ಅಂದರೆ ಯಾವುದಕ್ಕೂ ಉಗು ತುಪ್ಪ ಹಾಕ್ಕೊಡ್ದು. ಹಿಂದೆನೆಯ ನೀವು ಲಗೇಜ್ ಏನಾಯ್ತು ಎತ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಮನೆ ಬೀಗ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ಬೇಕು. ಇಷ್ಟು ಹೇಳಿ ಮನೆ ಖಾಲಿ ಮಾಡಿಸ್ಕೊಂಡು ಬಂದು ಬೀಗನ ಕೊಡಿ ಅಷ್ಟೇನೆ. ಹಾ, ನಮ್ಮ ಪೇಮೆಂಟ್ ಎಲ್ಲ ಅರ್ಜೆಂಟಾಗಿ ಕೊಟ್ಬಿಡ್ಬೇಕು. ನಮ್ಮ ಯಜಮಾನ್ರೆ ಊರಿಂದ ಬಂದವ್ರೆ, ನಿಮ್ಗೆ ಎಷ್ಟು ಕೇಳಿದ್ರು ಅಷ್ಟು ಕೊಡ್ತಾರೆ. ಫಸ್ಟ್ ಮನೆ ಖಾಲಿ ಮಾಡಿಸಿ ಬೀಗ ತಂದು ಕೊಡಿ ಸರಿನಾ. ತಿರ್ಗಾ ಅದು ಇದು ಅಂತ ಹೇಳ್ಬಿಟ್ಟು ಮಾತಾಡಬೇಡಿ. ಇವತ್ತೇ ಅಮ್ಮ ಬಡ್ಕೋತಾಳೆ, ಬಾಯಿ ಮಾಡ್ತಾಳೆ, ಏನು ಮಾಡಿದ್ರು ನೀವು ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಏ ನಾವ್ಯಾಕೆ ತಲೆ ಕೆಡ್ಸ್ಕೊಳನಿ, ನೀವು ಖಾಲಿ ಮಾಡಿಸು ಅಂತ ಹೇಳಿದ್ಮೇಲೆ ಖಾಲಿ ಮಾಡಿಸ್ತೀವಿ. ಬ್ಯಾಂಕರು ಅಂತ ಹೇಳಿದ್ರೆ ನಂಬ್ತಾರೆ ಅಂತ ಹೇಳಿದ್ರೆ ತಾನೇ, ಹಂಗೆ ನಂಬ್ತಾರೆ ಅಂದಮೇಲೆ ಇನ್ನೇನು ಬೇಕು, ಆರಾಮಾಗಿ ಖಾಲಿ ಮಾಡಿಸ್ತೀನಿ ಬಿಡಿ. ಸರಿ ಆಯ್ತಾಯ್ತು, ಬ್ಯಾಂಕಿಂದ ಬಂದಿದ್ದೀವಿ, ನಿಮ್ಗೆ ಟೈಮ್ ಕೊಟ್ಟಿದ್ದು ಮುಗ್ದೋಯ್ತು, ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಮನೆ ಒಂದು ಖಾಲಿ ಮಾಡಿಸ್ಬಿಡಿ. ಆ ಬಂಗಾರ ಮುಂದೆ ಇನ್ನೇನು ಬೇಕಾಗಿಲ್ಲ. ಆಮೇಲೆ ಎಲ್ಲ ಖಾಲಿ ಮಾಡಿಸಿದ್ಮೇಲೆ ಬಂದ್ಬಿಡಿ ಸರಿನಾ, ಗೊತ್ತಲ್ಲ ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಹಾಂ ಸರಿ ಬಿಡಿ ಗೊತ್ತು. ಅಲ್ಲಿಗೆ ಬಂದು ನಮ್ಮ ಯಜಮಾನ್ರು ಇರ್ತಾರೆ, ಅವ್ರ ಹತ್ರ ಎಲ್ಲನೂ ಗಿಮೆಂಟ್ ಎಲ್ಲ ಇಸ್ಕೊಂಡು ಬೀಗ ಎಲ್ಲ ಕೊಟ್ಬಿಟ್ಟು ಹೋಗಿ. ಇನ್ನೇನು ಕೆಲಸ ಇಲ್ಲ, ಅದೊಂದು ಬೇಗ ಬೇಗ ಪೂರೈಸ್ಬಿಡಿ. ತಗ್ಲಾಕಳಂಗೆ ಮಾತ್ರ ಮಾಡಬೇಡಿ. ಈಗಲೇ ಹೇಳಿದ್ದೀನಿ, ನಮ್ಮ ಯಜಮಾನ್ರು ಹೆಂಗೋ ಅವತ್ತಿಂದ ಮ್ಯಾನೇಜ್ ಮಾಡೋರಿ, ಮತ್ತೆ ಎಡವಟ್ಟು ಕೆಲಸ ಆಗೋದು ಬೇಡ. ನಡೀರಿ. ಹಾಂ ಸರಿ ಆಯ್ತು. ಹಲೋ, ಯಾರಿದ್ದೀರಾ ಮನೇಲಿ? ಯಾರಿದ್ದೀರಾ? ಹಾ ಹೇಳಿ, ಏನ್ ಬೇಕಾಗಿತ್ತು ನಿಮ್ಗೆ? ಯಾರು ನೀವು? ಹಾ, ನಾವು ಬ್ಯಾಂಕ್ ಕಡೆಯಿಂದ ಬಂದಿದ್ದೀವಿ. ನಿಮಗೆ ಕೊಟ್ಟಿದ್ವಲ್ಲ ಟೈಮು, ಅದೆಲ್ಲನೂ ಮುಗ್ದೋಗ್ಬಿಟ್ಟೈತೆ. ಆದಷ್ಟು ಬೇಗ ನೀವು ಮನೆ ಖಾಲಿ ಮಾಡಬೇಕು. ಯಾರು? ನಾವು ಬ್ಯಾಂಕ್ ಕಡೆಯಿಂದ ಬಂದಿದ್ದೀವಿ ಮೇಡಮ್. ನಿಮಗೆ ಕೊಟ್ಟಿರೋ ಟೈಮ್ ಎಲ್ಲ ಮುಗ್ದೋಗೈತೆ. ಈಗ 10 ನಿಮಿಷ ನಿಮಗೆ ಟೈಮ್ ಕೊಡಲ್ಲ. ನೀವಂತೂ ಈಗ ಮನೆ ಖಾಲಿ ಮಾಡಬೇಕು ಅಂದರೆ ಮಾಡ್ಬೇಕು ಅಷ್ಟೇನೆ. ನಿಮಗೆ ಟೈಮ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರು ಹೇಳಿದ್ದಾರೆ. 5 ನಿಮಿಷ ನಿಮಗೆ ಟೈಮ್ ಕೊಡಲ್ಲ. ಅಯ್ಯೋ ಬ್ಯಾಂಕುರ, ಸಾ ಏನ್ ಸಾ ಹೇಳ್ದಂಗೆ ಕೇಳ್ದಂಗೆ ಹಿಂಗ್ ಬಂದ್ಬಿಟ್ಟಿದ್ದೀರಾ? ಒಂದಿನ ಮುಂಚೆ ಹೇಳ್ತೀನಿ ಅಂತ ಹೇಳಿದ್ರೆ ತಾನೇ, ಇದೇನ್ ಸಾ ಹಿಂಗ್ ಬಂದ್ಬಿಟ್ಟಿದ್ರಲ್ಲ ಇದ್ದಕ್ಕಿದ್ದಂಗೆನೆಯಾ? ನೋಡಿ, ಟೈಮ್ ಮುಗಿದ್ಮೇಲೆ ಎಲ್ಲರೂ ಹಿಂಗೇನೆ ಬರೋದು. ನೋಡಿ, ನಿಮಗಿನ್ ಟೈಮ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಬ್ಯಾಂಕ್ ಅವ್ರ ಹತ್ರ ನಾವು ಬೈಸ್ಕೊತಾ ಇದ್ದೀವಿ. ನಿಮ್ಗೆ ಟೈಮ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರು ಹೇಳಿದ್ದಾರೆ. ನೋಡಿ, ಈಗ ಅರ್ಧ ಗಂಟೆ ಟೈಮ್ ಕೊಡ್ತೀವಿ. ನಿಮ್ದು ಏನೇನಾಯ್ತು ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು ಅರ್ಧ ಗಂಟೆಗೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ. ನಿಮ್ಗೆ ಯಾವ ಅವಕಾಶನೂ ಕೊಡಬೇಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರು ಹೇಳಿದ್ದಾರೆ ನಮಗೆ. ಈಗ ನೀವೇ ಖಾಲಿ ಮಾಡ್ತೀರಾ, ಇಲ್ಲ ನಿಮ್ಮನ್ನು ಒದ್ದೀಚೆ ಕಡೆಗೆ ಹಾಕ್ಬಿಟ್ಟು ನಾವೇನೇ ಬೀಗ ಹಾಕೊಂಡು ಹೋಗ್ಬೇಕಾ ಹೇಳಿ? ಅಯ್ಯೋ ಅಮ್ಮ, ಈಗ ಏನಮ್ಮ ಮಾಡೋದು? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಈಗ ಮನೆ ಹೆಂಗ್ ಉಳಿಸ್ಕೊಳ್ಳೋದು? ಈಗ ಮನೆ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಬ್ಯಾಂಕ್ಗೆ ಅಮೌಂಟ್ ಕಟ್ಟಬೇಕು. ನೀವು ಎಷ್ಟು ಸಾಲ ಮಾಡಿದ್ರಲ್ಲ ಅದೆಲ್ಲನೂ ಬಂದ್ಬಿಟ್ಟು ಕ್ಲಿಯರ್ ಮಾಡಿದ್ರೆ, ಬಡ್ಡಿ ಸಮೇತ ಕ್ಲಿಯರ್ ಮಾಡಿದ್ರೆ ನೀವು ಮನೆ ಉಳಿಸ್ಕೋಬೋದು. ಇಲ್ಲ ಅಂತಂದ್ರೆ ನಿಮ್ಮ ಮನೇನ ಹರಾಜ್ ಹಾಕ್ತಾರೆ ಅಷ್ಟೇನೆ. ಈಗ ಅಂದಾಜು ಎಷ್ಟು ಲಕ್ಷ ಸಾಲ ಆಗಿರ್ಬೋದು ಸೈ ಮನೆ ಮೇಲೆ? 35 ಲಕ್ಷ. ಅಮ್ಮ, ಈಗ ಅಷ್ಟೊಂದು ಲಕ್ಷನ ನಾವ್ ಎಲ್ಲಿಂದ ತಂದ್ಬಿಟ್ಟು ಮನೆ ಉಳಿಸ್ಕೊಳಕ್ ಆಯ್ತದೆ ಕಣಮ್ಮ? ಆಗ್ದಿರೋ ಕೆಲಸ ಅಲ್ವೇನಮ್ಮ? ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಮ್ಮ. 35 ಲಕ್ಷ ಕೊಟ್ಬಿಟ್ಟು ಮನೆ ಅಂತೂ ಉಳಿಸ್ಕೊಳಕ್ಕಾಗಲ್ಲ. ಈಗ ಮನೆ ಖಾಲಿ ಮಾಡಿದ್ರೆ ಮನೆ ಖಾಲಿ ಮಾಡ್ಕೊಂಡು ಈಗ ಎಲ್ಲಿಗೆ ಹೋಗ್ಬೇಕಮ್ಮ? ನಾನು ನೀನು ಇವಾಗ ಇಬ್ರೇನೆಯ, ಎಲ್ಲಿಗೆ ಹೋಗಿ ಜೀವನ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದೆ ಹೇಳು? ನೋಡಿ, ನಮಗೆ ಶಾನೆ ದಿನ ಟೈಮ್ ಬೇಡ. ನಮಗೆ ಒಂದು ದಿನ ಟೈಮ್ ಕೊಡ್ತೀರಾ? ಒಂದೇ ಒಂದು ದಿನ ಟೈಮ್ ಕೊಡ್ತೀರಾ? ಇವತ್ತು ಖಾಲಿ ಮಾಡಲ್ಲ, ನಾಳೆ ಖಾಲಿ ಮಾಡ್ಬಿಡ್ತೀನಿ. ನೀವು ನಾಳೆ ಖಾಲಿ ಮಾಡಿಬಿಟ್ಟು, ಅಂದರೆ ಖಾಲಿ ಮಾಡೋದಕ್ಕೆ ನಿಮಗೆ 35 ಲಕ್ಷ ತಾನೆ, ಎಲ್ಲ ಕೊಟ್ಬಿಟ್ಟು ಮನೆ ಉಳಿಸ್ಕೊತೀವಿ. ಒಂದೇ ಒಂದಿನ ಟೈಮ್ ಕೊಡ್ತೀರಾ? ಮೇಡಮ್, ಇಷ್ಟು ದಿನ ಟೈಮ್ ಕೊಟ್ಟೇನೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ನೀವು ಬಡ್ಡಿ ಸಮೇತ 35-40 ಆಗಿರ್ತೈತೆ. ಎಲ್ಲ ಕೊಟ್ಬಿಟ್ಟು ಒಂದೇ ದಿನದಾಗ ಮನೆ ಉಳಿಸ್ಕೊತೀನಿ ಅಂದರೆ ಅದೆಲ್ಲ ಕನಸಿನ ಮಾತು ಮೇಡಮ್. ಅದೆಲ್ಲ ಆಗದಿರೋ ಕೆಲಸ ಮೇಡಮ್. ಸುಮ್ಮನೆ ಯಾಕೆ ಟೆನ್ಷನ್ ತಗೋತೀರಾ? ಹಾಂ ನೋಡಿ, ನಮಗಂತೂ ನಿಮಗೆ 24 ಗಂಟೆ ಅಲ್ಲ, 24 ಸೆಕೆಂಡ್ ನಿಮಗೆ ಟೈಮ್ ಕೊಡಬೇಡಿ ಅಂತಲೇ ಬ್ಯಾಂಕ್ ಅವ್ರು ಹೇಳಿದ್ದಾರೆ. ಓಕೆನಾ? ಈಗ ದಯವಿಟ್ಟು ಫಸ್ಟು ನೀವು ಮನೆ ಖಾಲಿ ಮಾಡ್ಕೊಂಡು ಹೊರಡಿ ಅಷ್ಟೇನೆ. ನಿಮ್ಗೇನಾದರೂ ಅಕಸ್ಮಾತ್ ಏನಾದರೂ ನಿಮಗೆ ಅಷ್ಟೊಂದು ದುಡ್ಡು ಬಂತು ಕ್ಲಿಯರ್ ಮಾಡಬೇಕು ಅಂದರೆ ಡೈರೆಕ್ಟು ಬ್ಯಾಂಕ್ ಹತ್ರ ಬನ್ನಿ ಮೇಡಮ್. ಇಲ್ಲ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಮನೇನ ಬೇಕಾದರೆ ಉಳಿಸ್ಕೋಬೋದು. ಈಗ ಸದ್ಯಕ್ಕೆ ನಮಗೆ ನಾವು 1 ಗಂಟೆನೂ ಟೈಮ್ ಕೊಡೋಕ್ಕಾಗಲ್ಲ. ಆದಷ್ಟು ಬೇಗ ಪಟ 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 ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡಿ ಮೇಡಮ್. ಅಮ್ಮ ನೀನು ಸುಮ್ಮನಿರೇ, ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ತಿರುಗಿ ನಮ್ಮ ಕತೆ ಏನಾಗ್ಬಿಡ. ಈಗ ನಿನ್ನ ಗಂಡಂಗೆ ಫೋನ್ ಹಾಕು, ನಿನ್ನ ಗಂಡನ ಎತ್ತರೆ ಫೋನು, ಹೆಂಗನ ಒಂದು 35 ಲಕ್ಷ ಇಸ್ಕೊಬಿಟ್ಟು ಬಾ ಅಂತ ಹೇಳು, ಮನೆ ಉಳಿಸ್ಕೊಳ್ಳೋಣ. 35 ಲಕ್ಷನೋ 40 ಲಕ್ಷನೋ ಇಸ್ಕೊಬಿಟ್ಟು ಬಾ, ನಿಮ್ಮ ಮಾವ ಇನ್ನತ್ರ ಅಂತ ಹೇಳ್ಬಿಟ್ಟು ಫೋನ್ ಹಾಕಿ ಹೇಳು. ಹಂಗಂತ ಇಸ್ಕೊಬಿಟ್ಟು ಬಂದರೆ ಹೆಂಗೋ ಮನೆ ಉಳಿಸ್ಕೊಬೋದಲ್ಲ ಅಮ್ಮ. ಹೂನಲ್ವಾ, ಇರು ಮಾಡ್ತೀನಿ. ಬೇಗ ಮಾಡ್ಬಿಟ್ಟು ಹೇಳು. ಇಲ್ಲ ಒಡವೆ ಬತ್ತಲ್ಲ, ಒಡವೆ ಅರ್ಧ ಕೆಜಿ ಕೊಡ್ತೀನಿ ಅಂತ ಹೇಳೋಲ್ಲ, ಇಸ್ಕೊಬಿಟ್ಟು ಬರಕ್ಕೆ ಹೇಳು. ಅರ್ಧ ಕೆಜಿ ಹೆಂಗೋ ಮನೆಯ ಉಳಿಸ್ಕೊಳ್ಳೋಣ, ಅರ್ಧ ಕೆಜಿ ಇಸ್ಕೊಬಿಟ್ಟು ಬಾ ಅನ್ನು. ಅಯ್ಯೋ ಅಮ್ಮ, ಅವ್ನ ಫೋನ್ ಸ್ವಿಚ್ ಆಫು. ನಾನು ಹೇಳಿಲ್ವಾ, ನನ್ನ ಗಂಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕಣಮ್ಮ, ಎತ್ತುತ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು. ನಿಂಗೆ ಎಷ್ಟು ಹೇಳಿದ್ರು ಕೇಳ್ತಿರಲಿಲ್ಲ. ನಿನಗೆ ಇವಾಗ ಅರ್ಥ ಆಯ್ತಾ ಅಮ್ಮ? ಇನ್ನು ಅರ್ಧ ಗಂಟೆಗೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾವ್ರೆ. ಈಗ ನೀನೇ ಏನಾರ ಒಂದು ದಾರಿ ಮಾಡು.
ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಾ, ಒಂದೇ ಒಂದಿನ ಟೈಮ್ ಕೊಡ್ತೀರಾ? ಒಂದೇ ಒಂದಿನ ಸಾಕು ಸಾ. ಇಲ್ಲಮ್ಮ ಒಂದು ದಿನ ಅಲ್ಲ, ಒಂದು ಗಂಟೆನೂ ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ. ಬ್ಯಾಂಕ್ ಅವ್ರು ನಮ್ಮನ್ನು ಹಿಡ್ಕೊಂಡು ರುಬ್ತಾರೆ ಅಷ್ಟೇನೆ. ನೋಡಿ, ಈಗ ನೀವೇನೇ ಲಗೇಜ್ ಎತ್ಕೊಬಿಟ್ಟು ಬಂದು ಬ್ಯಾಗ್ ಎಲ್ಲ ಎತ್ಕೊಂಡು ಬಂದು ಮನೆಯಿಂದ ಹೊರಗಡೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ನಾನೇನೇ ಮನೆಯೆಲ್ಲನೂ ಈಚೆ ಕಡೆಗೆ ನಿಮ್ಮನ್ನು ಸೇರಾಕ್ಬಿಟ್ಟು ಮನೆ ಬೀಗ ಹಾಕೊಂಡು ಹೋಗ್ಬೇಕಾ? ಯೋಚನೆ ಮಾಡಿ. ಈಚೆ ಕಡೆ ಎಲ್ಲ ನಿಮ್ಮನ್ನು ಕುತ್ತಿಗೆ ಹಿಡ್ಕೊಂಡು ತೊಳೆದ್ರೆ ಮರ್ಯಾದೆ ಹೋಗ್ತೈತೆ. ಅದ್ರ ಬದಲು ಲಗೇಜ್ ಬ್ಯಾಗ್ ಏನೇನೈತೆ ಎಲ್ಲ ಎತ್ಕೊಂಡು ಬಂದು ನೀಟಾಗಿ ಹೋದ್ರೆ ತುಂಬಾ ಒಳ್ಳೇದು. ಹಂಗಲ್ಲ ಕಣಪ್ಪ, ಬ್ಯಾಂಕ್ ಅವರು ಬ್ಯಾಂಕ್ ಅವ್ರು ಬಂದವ್ರೆ ಅಂತ ಹೇಳ್ಬಿಟ್ಟು ನನ್ನ ಅಳಿಯಂಗೆ ಗೊತ್ತಿಲ್ಲ. ನನ್ನ ಅಳಿಯಂಗೆ ಏನಾರ ವಿಷಯ ಗೊತ್ತಾದ್ರೆ ನನ್ನ ಅಳಿಯ ಹೆಂಗನ ಮಾಡ್ಬಿಟ್ಟು ಮನೆ ಉಳಿಸ್ಕೊತಾನೆ. ದಯವಿಟ್ಟು ನನ್ನ ಅಳಿಯ ಫೋನ್ ಸ್ವಿಚ್ ಆಫ್ ಬತ್ತೈತೆ. ಅವ್ನ ಫೋನ್ ಯಾವಾಗ ಆನ್ ಮಾಡ್ತಾನೋ ಗೊತ್ತಿಲ್ಲ. ಇಲ್ಲ ನಾವೇ ಅವ್ರ ಮಂತಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರಬೇಕು. ಹೆಂಗನ ಮಾಡಿ ನಮಗೆ ಒಂದಿನ ಟೈಮ್ ಕೊಟ್ಬಿಡಿ. ಒಂದಿನ ಹೀಗಿರ ಇಬ್ಬರು ಹೆಣ್ಮಕ್ಳೇನೆ ಎಣ್ಣೆ ಹೆಂಗಸ್ರಿರೋದು. ನಾವು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಎತ್ತೋಗೋದು ಏನು ಮಾಡೋದು ಒಂದೂ ಗೊತ್ತಿಲ್ಲ. ಅದಕ್ಕೆ ಒಂದಿನ ಟೈಮ್ ಕೊಟ್ಬಿಡಿ. ಒಂದಿನ ಸಾಕು ನನಗೆ, ಶಾನೆ ಬ್ಯಾಡವೇ ಬೇಡ. ಏ, ಇವ್ರು ಯಾಕೋ ಹೇಳಿದ ಮಾತು ಕೇಳಲ್ಲ ಅನ್ನಿಸ್ತತೆ. ಸಖತ್ ನಾಟಕ ಆಡ್ತಾವ ಕಣ ಇವಮ್ಮ. ಹಿಂದಿನಕಿಂತ ಬಂದಾಗೂ ಇದಕ್ಕಿಂತ ಜಾಸ್ತಿ ನಾಟಕ ಆಡ್ತಾ ಇದ್ಲು. ಈ ಸಲನು ಇದೇ ತರ ನಾಟಕ ಆಡ್ತಾವಳಿ ಅಮ್ಮ. ಇವ್ರನ್ನೆಲ್ಲ ನಂಬ್ಕೊಳ್ಳೋದು ಬೇಡ. ನಡಿ ಇವ್ರದ್ದೇನೇನೈತೆ ಲಗೇಜ್ ಈಚೆ ಕಡೆಗೆ ಬಿಸಾಕಿ ನಾವು ಸುಮ್ಮನೆ ಬೀಗ ಹಾಕೊಂಡು ಹೋಗೋಣ. ಅದೇ ಕೆಲಸ ಮಾಡೋಣ. ಇವ್ರನ್ನ ಹೇಳ್ಕ ಈಚೆ ಕಡೆ ಕೆಳದ್ ಬಿಸಾಕನ. ಅಯ್ಯೋ ಅಮ್ಮ ನಮ್ಮ ಈಚೆ ಕಡೆ ಕೆಳ್ದಾಕ್ತಾರಂತೆ. ಈಚೆ ಕಡೆ ಎಲ್ಲ ಮರ್ಯಾದೆ ಹೋಗ್ತದೆ, ಬೇಡ ಕಣಮ್ಮ. ಒಳ್ಳೆ ಮಾತಾಗ ಹೇಳ್ತಾ ಇದೀನಿ. ಒಳ್ಳೆ ಮಾತಾಗ ಹೇಳ್ರೆ ನಿಮ್ಗೆ ಅರ್ಥ ಆಗಲ್ವಾ? ಅಮ್ಮ ಹೋಗ್ಲಿ ಬಾಮ ಹೋಗ್ಲಿ. ಪಟ ಎಲ್ಲ ತುಂಬಿಡೋಣ ಬಾಮ ಬ್ಯಾಗ್ಗೆ. ಅಯ್ಯೋ ದಿಕ್ಕೇ ತೋಚ್ದಂಗ ಹೋಗ್ಬಿಟ್ಟೈತೆ ನಂಗೆ. ಸರಿ ಬಾ. ಇವಮ್ಮನ್ ನೋಡ್ರೆ ಪಾಪ ಅನಿಸ್ತೈತೆ. ಆದ್ರೆ ಇವತ್ತೇ ಖಾಲಿ ಮಾಡು ಅಂತ ಹೇಳೋರಲ್ಲ, ಇನ್ನೇನು ಮಾಡೋಕ್ಕಾಗ್ತೈತೆ? ಇವಮ್ಮಂಗೆ ಟೈಮ್ ಕೊಟ್ಟಷ್ಟು ತಲೆನೋವು ಜಾಸ್ತಿ ನಮ್ಗೆ ಯಾಕೆ ಬೇಕೋ ಕೆಲಸ ಬೇಗ ಮುಗಿಸ್ಬಿಟ್ಟು ಹೋಗೋಣ. ಅಷ್ಟೇ, ಕೊಟ್ಟಿರೋ ಕೆಲಸ ಮಾಡಬೇಕು, ಹೋಗ್ಬೇಕು. ನಮ್ಗೆ ಯಾಕೆ ಬೇಕು ಬಿಡು. ಈ ಒಂದಿನ ಜಾಸ್ತಿ ಕೊಟ್ರೆ ನಮ್ಮನ್ನ ಕೆಲಸದಿಂದ ತೆಗೆದ್ಬಿಟ್ಟು ಬೇರೆಯವ್ರನ್ನ ಹಾಕಂತಾರೆ. ನಮಗೆ ಬರೋ ದುಡ್ಡು ಇವಾಗ ಬದೈತಲ್ಲ, ಸುಮ್ಮನೆ ಯಾಕೆ? ಅವ್ರು ಹೇಳಿದ ಕೆಲಸ ಮುಗಿಸೋಣ, ಹೋಗೋಣ. ಅಷ್ಟೇ. ಎಲ್ಲಪ್ಪ ಇವ್ರು ಇನ್ನೂ ಬರಲಿಲ್ಲ. ಇನ್ನು ಎಷ್ಟೊತ್ತು ಮಾಡ್ತಾರೋ ಏನೋ. ಪಾಪ ಹೆಂಗಸ್ರು ಇರು, ಬಟ್ಟೆ ಗಿಟ್ಟೆ ಅವು ಎಲ್ಲ ತುಂಬ್ಕೋಬೇಕಲ್ಲ, ತುಂಬ್ಕೊಂತ ಇರ್ತಾರೆ. ಏನೋ ಪಾತ್ರೆ ಬೇಳೆ ಲೊಡಬೇಡ ಅನ್ನಿಸ್ತಾವ್ರೆ. ಏನೋ ಮಾಡ್ಕೊಂಡು ತಿಂದ್ರೆ ಏನೋ ತೊಳಿತಾವ್ರೋ ಏನೋ. ಇರ್ಬೇಕು. ಎಲ್ಲಿ ನಿಮ್ಮ ಅಮ್ಮನೂ ಕರೀರಿ ಬೇಗ. ಬತ್ತಾವ್ರೆ, ಅಡುಗೆ ಮಾಡಿದ್ವಿ ಎಲ್ಲ ಚೆಲ್ಬಿಟ್ಟು ತೊಳಿತೈತೆ ಬತ್ತದೆ. ನೋಡಿ, ಇದು ನಾವು ಮಾಡ್ತಿರೋದಲ್ಲ, ಇದೆಲ್ಲ ಬ್ಯಾಂಕ್ ಅವ್ರು ಮಾಡ್ತಿರೋದು. ನಿಮ್ಮನ್ನು ನೋಡ್ರೆ ನಮಗೂ ಅಯ್ಯೋ ಅಂತ ಅನ್ನಿಸ್ತತೆ. ಆದ್ರೆ ನಾವೇನು ಮಾಡಿ ಸಹಾಯ ಮಾಡೋ ಪರಿಸ್ಥಿತಿನಾಗ ನಾವಿಲ್ಲ. ಮಗಳೇ ತುಂಬ್ಕಂಡ? ಹ್ಞೂ ಕಣಮ್ಮ, ಬಟ್ಟೆಗಳು ಮಾತ್ರ ತುಂಬ್ಕಂಡೆ. ಇನ್ನೇನು ನಾವೇನು ತಂದಿರ್ಲಿಲ್ವಲ್ಲ, ಎಲ್ಲ ಮನೆಗಿದ್ದಿದ್ದೆ ಅಲ್ವಾ, ಇನ್ನು ಯಾಕೆ? ಬಾಮ ಹೋಗೋಣ. ನಾಳೆ ಏನೋ ದುಡ್ಡು ಅರೇಂಜ್ ಆದ್ರೆ ಬಂದ್ಬಿಟ್ಟು ನಿಮ್ಮ ಬ್ಯಾಂಕು ಕಟ್ಬಿಟ್ಟು ನಿಮ್ಮ ಫೋನ್ ನಂಬರ್ ಕೊಡಿ, ಬ್ಯಾಂಕು ಕಟ್ಬಿಟ್ಟು ಮನೆ ಬಿಡಿಸ್ಕೊತೀವಿ. ಸರಿ, ನಾನು ನಂಬರ್ ಕೊಡ್ತೀನಿ. ದುಡ್ಡು ಅರೇಂಜ್ ಆದ್ರೆ ಫೋನ್ ಮಾಡಿ, ಸರಿನಾ? ಈಗ ಹೊರಡಿ. ನಡಿ ಮಗಳೇ, ನಡಿ. ಈ ಮನೆ ಋಣ ತೀರೋಯ್ತು ನಮಗೂನು. ಬಾಮ. ಹಬ್ಬ, ಸದ್ಯ ಕೆಲಸ ಮುಗೀತು. ಹಲೋ. ಹಲೋ. ಸರ್, ನೀವು ಹೇಳ್ದಂಗೆ ಮಾಡಿದೆ. ಸರ್, ಮುಗೀತು. ಕೆಲಸ ಎಲ್ಲ ಮುಗೀತು. ಕೀ ತಗೊಂಡು ಬಂದು ಕೊಡ್ತೀವಿ ಸರ್. ಎಲ್ಲಿಗೆ ತರಬೇಕು? ಹೌದಾ, ಸರಿ ಆಯಿತು ಸರ್, ಆಯಿತು ತರ್ತೀನಿ. ಸರ್ ಆಯಿತು. ಇಲ್ಲ, ಖಾಲಿ ಮಾಡಿಸಿದ್ವಿ. ಸರಿ ಆಯಿತು, ಬನ್ನಿ ಸರ್, ಬೀಗ ಹಾಕೊಂಡು ಹೊರಡೋಣ. ಬನ್ನಿ.